ಶಿಡ್ಲಘಟ್ಟದಲ್ಲಿ ಬಕ್ರೀದ್ ಸಂಭ್ರಮಕ್ಕೆ ಸಜ್ಜಾದ ಮುಸ್ಲಿಂ ಬಾಂಧವರು ತ್ಯಾಗ, ದಾನ ಹಾಗೂ ಭಾವೈಕ್ಯತೆ ಪ್ರತೀಕವಾದ ಹಬ್ಬಕ್ಕೆ ಭರದ ಸಿದ್ಧತೆ. ವಿಶೇಷ ವರದಿ ಗುರುಮಡಗು ಲೋಕೇಶ್, ಕನ್ನಡ ಮಾಹಿತಿ ನ್ಯೂಸ್, ಶಿಡ್ಲಘಟ್ಟ. ಬಕ್ರೀದ್ ಹಬ್ಬವನ್ನು ಆಚರಿಸಲು ಶಿಡ್ಲಘಟ್ಟ ನಗರದ ಮುಸ್ಲಿಂ ಬಾಂಧವರು ಭರದ ಸಿದ್ಧತೆಯಲ್ಲಿ ತೊಡಗಿದ್ದಾರೆ. ತ್ಯಾಗ, ದಾನ ಮತ್ತು ಮಾನವೀಯತೆಯ ಸಂದೇಶ ಸಾರುವ ಈ ಪವಿತ್ರ ಹಬ್ಬವನ್ನು ಪ್ರತಿ ವರ್ಷ ವಿಶೇಷ ಸಂಭ್ರಮ ಹಾಗೂ ಧಾರ್ಮಿಕ ಆಚರಣೆಗಳೊಂದಿಗೆ ಆಚರಿಸಲಾಗುತ್ತಿದ್ದು, ಇದೇ ತಿಂಗಳ 28ರಂದು ಹಬ್ಬವನ್ನು ಆಚರಿಸಲು ಸಕಲ ಸಿದ್ಧತೆಗಳು ನಡೆಯುತ್ತಿವೆ. ನಗರದ ವಿವಿಧ ಬಡಾವಣೆಗಳು ಹಾಗೂ ಮುಸ್ಲಿಂ ಬಾಂಧವರು ವಾಸಿಸುವ ಪ್ರದೇಶಗಳಲ್ಲಿ ಈಗಾಗಲೇ ಕುರ್ಬಾನಿಗಾಗಿ ಸಾಕಲಾಗಿರುವ ಕುರಿ, ಮೇಕೆ ಹಾಗೂ ಬೃಹತ್ ಟಗರು ಮರಿಗಳನ್ನು ಮನೆಗಳ ಮುಂದೆ ಕಟ್ಟಿ ಹಾಕಿರುವ ದೃಶ್ಯಗಳು ಕಂಡುಬರುತ್ತಿವೆ. ಮಕ್ಕಳು ಹಾಗೂ ಯುವಕರು ಅವುಗಳ ಆರೈಕೆಯಲ್ಲಿ ತೊಡಗಿರುವುದು ಹಬ್ಬದ ವಾತಾವರಣವನ್ನು ಮತ್ತಷ್ಟು ಹೆಚ್ಚಿಸಿದೆ. ಮುಸ್ಲಿಂ ಬಾಂಧವರ ಪ್ರಕಾರ ಬಕ್ರೀದ್ ಹಬ್ಬವು ಕೇವಲ ಧಾರ್ಮಿಕ ಆಚರಣೆ ಮಾತ್ರವಲ್ಲ, ಅದು ತ್ಯಾಗದ ಮಹತ್ವವನ್ನು ಸಾರುವ ಪವಿತ್ರ ದಿನವಾಗಿದೆ. ಹಬ್ಬದ ದಿನ ಬೆಳಗ್ಗೆ ಮಸೀದಿಗಳು ಹಾಗೂ ಈದ್ಗಾ ಮೈದಾನಗಳಲ್ಲಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿ ಬಳಿಕ ದೇವರ ಹೆಸರಿನಲ್ಲಿ ಕುರಿ, ಮೇಕೆ ಸೇರಿದಂತೆ ಪ್ರಾಣಿಗಳ ಕುರ್ಬಾನಿ ನೆರವೇರಿಸಲಾಗುತ್ತದೆ. ಕುರ್ಬಾನಿ ಮಾಡಿದ ಮಾಂಸವನ್ನು 3 ಭಾಗಗಳಾಗಿ ವಿಂಗಡಿಸುವ ಪದ್ಧತಿ ಇಂದಿಗೂ ನಡೆದುಕೊಂಡು ಬಂದಿದೆ. ಮೊದಲ ಭಾಗವನ್ನು ಬಡವರಿಗೆ, 2ನೇ ಭಾಗವನ್ನು ಬಂಧು ಬಳಗ ಹಾಗೂ ನೆರೆಹೊರೆಯವರಿಗೆ, 3ನೇ ಭಾಗವನ್ನು ಕುಟುಂಬದ ಸದಸ್ಯರಿಗೆ ಹಂಚಲಾಗುತ್ತದೆ. ಇದರಿಂದ ಸಮಾನತೆ, ಸಹಾಯ ಹಾಗೂ ಭಾವೈಕ್ಯತೆ ಸಂದೇಶವನ್ನು ಸಮಾಜಕ್ಕೆ ನೀಡಲಾಗುತ್ತದೆ ಎಂದು ಮುಸ್ಲಿಂ ಬಾಂಧವರು ತಿಳಿಸಿದ್ದಾರೆ. ಈ ಹಬ್ಬದ ಅಂಗವಾಗಿ ಹೊಸ ವಸ್ತ್ರ ಧರಿಸಿ ಪರಸ್ಪರ ಶುಭಾಶಯ ವಿನಿಮಯ ಮಾಡಿಕೊಂಡು ಶಾಂತಿ ಹಾಗೂ ಸಹೋದರತ್ವದ ಸಂಕೇತವಾಗಿ ಹಬ್ಬವನ್ನು ಆಚರಿಸಲಾಗುತ್ತದೆ. ನಗರದ ಕೆಲವು ಭಾಗಗಳಲ್ಲಿ ಒಂಟೆಯನ್ನು ಸಹ ತರಲಾಗಿದ್ದು, ಹಬ್ಬದ ದಿನ ಅದಕ್ಕೂ ಕುರ್ಬಾನಿ ನೆರವೇರಿಸಲಾಗುವುದು ಎಂದು ತಿಳಿದು ಬಂದಿದೆ. ಬಕ್ರೀದ್ ಹಬ್ಬದ ವಿಶೇಷವೆಂದರೆ ಬಡವರೊಂದಿಗೆ ಆಹಾರ ಹಂಚಿಕೊಳ್ಳುವ ಮಾನವೀಯ ಮೌಲ್ಯ, ಧರ್ಮ, ಜಾತಿ ಭೇದವಿಲ್ಲದ ಸಹಬಾಳ್ವೆಯ ಸಂದೇಶ ಸಾರುವ ಈ ಹಬ್ಬ ಶಿಡ್ಲಘಟ್ಟದಲ್ಲಿ ಪ್ರತಿ ವರ್ಷ ಸೌಹಾರ್ದತೆ ಪ್ರತೀಕವಾಗಿ ಆಚರಿಸಲಾಗುತ್ತದೆ ಎಂದು ಸಾದಿ ಕೇಳಿದ್ದಾರೆ. ಸಮಸ್ತ ನಾಡಿನ ಜನತೆಗೆ ಬಕ್ರೀದ್ ಹಬ್ಬದ ಶುಭಾಶಯಗಳು. ಎಲ್ಲರ ಜೀವನದಲ್ಲೂ ಆರೋಗ್ಯ, ಐಶ್ವರ್ಯ ಹಾಗೂ ಸುಖ ಶಾಂತಿ ನೆಲೆಸಲಿ ಎಂಬುದು ಕನ್ನಡ ಮೈತ್ರಿ ನ್ಯೂಸ್ನ ಕಳಕಳೆಯ ಆಶಯವಾಗಿದೆ. ನಮಸ್ಕಾರ, ಕನ್ನಡ ಮೈತ್ರಿ ನ್ಯೂಸ್ ವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಮೈತ್ರಿ ನ್ಯೂಸ್ ಲೋಕೇಶ್. ವಿಶೇಷತೆ ಏನಂತ ಹೇಳಿದ್ರೆ, ಏನು ಶಿಡ್ಲಘಟ್ಟದಲ್ಲಿ ಈಗ ಸಂಭ್ರಮ ಸಡಗರ 28ನೇ ತಾರೀಕು ಬಕ್ರೀದ್ ಹಬ್ಬವನ್ನು ಸಂಭ್ರಮ ಸಡಗರದಿಂದ ಆಚರಣೆ ಮಾಡಲು ಮುಸ್ಲಿಂ ಬಾಂಧವರು ಈಗಾಗಲೇ ತಯಾರಿಗಳನ್ನು ನಡೆಸ್ಕೊಂಡಿರ್ತಾರೆ. ಏನು ಈ ಬಕ್ರೀದ್ ವಿಶೇಷತೆ ಏನಂತ ಹೇಳಿದ್ರೆ, ಇಲ್ಲಿ ಕುರ್ಬಾನಿ ಅಂತೇಳಿ ಮಾಡ್ತಾರೆ. ಮೇಕೆ, ಕುರಿ, ಇತರ ಪ್ರಾಣಿಗಳನ್ನು ಅವರು ಕುರ್ಬಾನಿ ಮಾಡಿ ದೇವರಿಗೆ ಈ ಹಬ್ಬ ತ್ಯಾಗದ ಒಂದು ಸಂಕೇತವಾಗಿರುತ್ತೆ. ಈ ಬಕ್ರೀದ್ನ ವಿಶೇಷತೆ 3 ಭಾಗಗಳಾಗಿ ಮಾಡಿರ್ತಾರೆ. ಯಾಕಂತ ಹೇಳಿದ್ರೆ, ಕುಟುಂಬಕ್ಕಾಗಿ ಮೀಸಲಿಡ್ತಾರೆ, ಬಂಧು ಬಳಗಕ್ಕಾಗಿ ಮೀಸಲಿಡ್ತಾರೆ, ಬಡವರಿಗಾಗಿ ಮೀಸಲಿಡ್ತಾರೆ. ವಿಶೇಷವಾಗಿ ಈ ತ್ಯಾಗದ ಹಬ್ಬವನ್ನು ಬಡವರಿಗೆ ದಾನವಾಗಿ ಮಾಂಸವನ್ನು ನೀಡುವಂತ ನಾವು ನೋಡ್ತಾ ಇರ್ತೀವಿ. ಇಲ್ಲಿ ಹೊಸ ಬಟ್ಟೆ ಧರಿಸಿ ಮಸೀದಿಗೆ ಹೋಗಿ ಅಲ್ಲಿ ಈದ್ಗಾ ಮೈದಾನದಲ್ಲಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿ ಬಹಳ ಸಂತೋಷದಿಂದ ಈ ಹಬ್ಬವನ್ನು ಕುಟುಂಬ ಸಮೇತ ಪರಸ್ಪರವನ್ನು ಪ್ರೀತಿ ಮಾಡಿಕೊಂಡು ನಡೆಯಲಿರುವಂಥ ಬಕ್ರೀದ್ ಹಬ್ಬಕ್ಕೆ ಇಲ್ಲೆಲ್ಲ ವಿಶೇಷವಾಗಿ ಕುರಿ, ಮೇಕೆಗಳನ್ನ ತಂದು ಕಟ್ ಮಾಡೋದಕ್ಕೆ, ಕುರ್ಬಾನಿ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿರ್ತಾರೆ. ನಮ್ಮ ಜೊತೆಯಲ್ಲಿ ಸಾದಿಕಿರ್ತಾರೆ. ಈಗಾಗಲೇ ಇಲ್ಲಿನ ನೋಡ್ಬೋದು, ಬಹಳ ದೊಡ್ಡದಾಗಿರುವಂಥ ಕುರಿಯನ್ನು ತಂದಿರ್ತಾರೆ. ಈ ಕುರಿ ತಂದು ಇದನ್ನ ಏನು ವಿಶೇಷತೆ, ಏನೆಲ್ಲ ಮಾಡ್ತಾರೆ ಸರ್? ಈ ಹಬ್ಬಕ್ಕೆ ಏನು ಸರ್ ಈ ವಿಶೇಷತೆ? ಹಬ್ಬಕ್ಕಿರೋದು ಮಟನ್, ಕುರಿ ಕಟ್ ಮಾಡಿಸೋದು ಇರೋದೇ ಮೇನ್. ಇದು ಹಬ್ಬಕ್ಕೆ ಎಷ್ಟು ಕೆಜಿ ಬರುತ್ತೆ ಸರ್? ಇದು ಬರುತ್ತೆ ಒಂದು 30-32 ಕೆಜಿ. ಈಗ ಈಗ ನೋಡ್ತಾ ಇದ್ದೀವಿ. ಆ ಕಡೆ ತೋರಿಸಿ ಸರ್. ಆ ಕಡೆ 1, 2, ಇಲ್ಲೊಂದು 3, 4, ವಿಶೇಷವಾಗಿ 4 ಕುರಿ, ಮೇಕೆ ಇವೆಲ್ಲ ತಂದ್ಕೊಂಡಿರ್ತೀರಿ. ಎಷ್ಟು ಕೆಜಿ ಆಗ್ಬೋದು? ಎಲ್ಲ ಒಂದು 130-140 ಕೆಜಿ ಬರುತ್ತೆ ಸರ್. ಈಗ ಈ ಬಕ್ರೀದ್ ಅಂತೇನೆ ಬಹಳ ಜನಕ್ಕೆ ನೀವು ದಾನವಾಗಿ ಕೊಡ್ತೀರಿ, ಬಡವ್ರಿಗೆ ಕೊಡ್ತೀರಿ. ಏನ್ ಸರ್ ಇದರ ವಿಶೇಷತೆ? ಇದು ನಮ್ಮ ಹಬ್ಬಕ್ಕೆ ಫಸ್ಟಿಂದಾನೇ ಬಂದಿರೋದು. ಇದು 3 ಭಾಗ ಮಾಡ್ತೀರಿ. 3 ಭಾಗ ಅಲ್ಲಿ ಒಂದು ದಾನ ಮನೆಗೆ ಇಟ್ಕೊಂತೀರಿ, ಒಂದು ದಾನ ಮಾಡ್ತೀರಿ, ಒಂದು ಫ್ಯಾಮಿಲಿ ಅವ್ರು ಕೊಡ್ತೀರಿ. ಸರ್, ಈಗ ನೀವು ಅವತ್ತಿನ ಕಾರ್ಯಕ್ರಮ ಏನೇನು ಆಗಿರುತ್ತೆ ಬಕ್ರೀದ್ ದಿವಸ? ಹಬ್ಬ ಇವಾಗ ಬಂದು ಕಟ್ ಮಾಡಿ ಹಂಚೋದು ಅಷ್ಟೇ. ಇದು 3 ಭಾಗಗಳಾಗಿ, ಒಂದು ಕುಟುಂಬಕ್ಕೆ, ಇನ್ನೊಂದು ಬಂಧು ಬಳಗಕ್ಕೆ, ಇನ್ನೊಂದು ಬಡವರಿಗೆ ಅಷ್ಟೇ. ಈಗ ಒಂಟೆ ಏನಾದ್ರು ಬಂದಿದೆ ಶಿಡ್ಲಘಟ್ಟಗೆ? ಬಂದೈತೆ. ಎಷ್ಟು ಬಂದಿದೆ? 1-2 ಬಂದೈತೆ. ಅದು ಎಲ್ಲಿ ಕಟ್ ಮಾಡ್ತಾರೆ? ಇಲ್ಲೇ ಮನೆ ಹತ್ರನೇ. ಅಂದ್ರೆ ಅದು ಸ್ವಂತಕ್ಕೆ ಮಾಡ್ಕೊಂಡಿರ್ತಾರೆ? ಎಲ್ಲ ಮುಸ್ಲಿಂ ಸಮುದಾಯಕ್ಕೆ? ಎಲ್ಲರಿಗೂ ಸರ್, ಇದು ಎಲ್ಲರಿಗೂ. ವಿಶೇಷವಾಗಿ ಈಗ ಚಂದ್ರನು ಅಲ್ಲಿ ನಮಗೆ ಕಾಣಿಸ್ಬೇಕು ಅಂತ ಹೇಳ್ತಾರೆ. ಚಂದ್ರ, ಮೂನು ಏನಿದೆಯೋ ಅದು ಬಂದಿದೆಯಾ? ಸಿಂಬಲ್ ನಿಮ್ಗೆ ಕಾಣಿಸ್ತಾ? ಇದು ಹಬ್ಬ ಮುಂಚೆ ಕಾಣಿಸುತ್ತೆ. ಎಷ್ಟೊಂದು ದೊಡ್ಡದಾಗಿರುವಂತ ಕುರಿಪಟ್ಲಿ ಅಂತ ಹೇಳಿದ್ರೆ, ಇದನ್ನ ಸುಮಾರು 36,000 ಕೊಟ್ಟು ಇದನ್ನ ಬೈ ಮಾಡಿರ್ತೀವಿ. ಇದ್ರದ್ದು ಎಷ್ಟು ಕೆಜಿ ಬರುತ್ತೆ ಅಂತ ಹೇಳಿತ್ತು ಸರ್? ಎಷ್ಟು? 32ರಿಂದ 33 kg ಬಂದಿರುತ್ತೆ. ಬಹಳ ನೋಡಿ ಏನು ಸ್ಟ್ರಾಂಗ್ ಆಗಿದೆ ಅಂತ ಹೇಳಿ. ಇದು
28ನೇ ತಾರೀಕು ಕುರ್ಬಾನಿಗೆ ರೆಡಿಯಾಗಿರುವಂತಹ ಟಗರು ಮರಿ. ಈ ಟಗರು ಮರಿಗಳು ಇಂಥ ಒಂದು 5-6 ತಗೊಂಡು ಬಂದಿರ್ತಾರೆ. ನೋಡ್ತಾ ಇರ್ಬೋದು ಇದೆಲ್ಲ. ಇದು ಎಷ್ಟಾಯ್ತು ಸರ್? ಇದು 27,000. 27,000. ಆ ಕಡೆ ಒಂದಿದೆ ನೋಡಿ, ಅದನ್ನು ಈ ಗಲ್ಲಿ ಫುಲ್ಲು ಇದು ಏನಿದೆಯೋ ಬಕ್ರೀದಿಗೆ ಎಲ್ಲ ಬಂದಿರುವಂತಹ ಕುರಿಗಳು. ಇಲ್ಲೊಂದು ನೋಡ್ತಾ ಇರ್ಬೋದು. ಇದು ಎಷ್ಟು ಕೆಜಿ ಬರ್ಬೋದು ಸರ್? 35 ಕೆಜಿ ಬರುತ್ತಾ? ಒಟ್ಟಾರೆಯಾಗಿ ನಿಮ್ಮ ಮನೆಗೆ ಒಂದು 4 ಮರಿಗಳು ತಂದ್ಕೊಂಡಿದ್ದೀರಿ, ನಿಮ್ಮ ಕುಟುಂಬ ಮತ್ತೆ ಸ್ನೇಹಿತರು ಬಂಧು ಬಳಗಕ್ಕೆ ದಾನವಾಗಿ ಎಲ್ಲದಕ್ಕೂ ಕೊಡೋದಕ್ಕೆ. ಸರ್ ಇದು ನಿಮ್ಮ ಒಂಟೆ ಊರಾಗ ಬಂದಿದೆ. ಸ್ನೇಹಿತರೆ ಇಲ್ಲಿ ನೋಡ್ಬೋದು, ಒಂಟೆ ಸಹ ಇಲ್ಲಿ ಬಂದಿರುತ್ತೆ. ಅದನ್ನು ಕಟ್ ಮಾಡಿ ಮುಸ್ಲಿಂ ಬಾಂಧವರಿಗೆಲ್ಲ ಸ್ವಲ್ಪ ಸ್ವಲ್ಪ ಕೊಡ್ತಾರೆ. ಅದನ್ನು ಸಂಪ್ರದಾಯದಂತೆ ಪ್ರತಿ ವರ್ಷನೂ ಇದೊಂದು ತ್ಯಾಗದ ಹಬ್ಬ. ಬಕ್ರೀದ್ ಅಂತ ಹೇಳಿದ್ರೇ ಭಾಳ ಒಂದು ಖುಷಿಯ ವಿಚಾರ. ಸುಮಾರು ಕಡೆ ಮುಸ್ಲಿಂ ಬಾಂಧವರು ಹೊಸ ಬಟ್ಟೆ ಧರಿಸ್ಕೊಂಡು ನಮಾಜ್ಗೆ ಹೋಗಿ ಪ್ರಾರ್ಥನೆ ಸಲ್ಲಿಸಿ ಈದ್ಗಾ ಮೈದಾನದಲ್ಲಿ ಭಾಳ ಒಂದು ನಮಾಜ್ನೆಲ್ಲ ಮಾಡ್ಕೊಂಡು ಭಾಳ ಖುಷಿ ಹಂಚ್ಕೊಳ್ಳೋ ಅಂತ ಈ ಒಂದು ಹಬ್ಬ 28ನೇ ತಾರೀಕು ಗುರುವಾರ ನಡೆಯೋದ್ರಿಂದ ಎಲ್ಲರೂ ಬಕ್ರೀದ್ ದಿವಸ ಎಲ್ಲರೂ ಇವ್ರ ಮನೆಗೆ ಬಂದು ಊಟ ಮಾಡ್ಕೊಂಡು ಹೋಗ್ಬೇಕಂತೇಳಿ ಕನ್ನಡ ಮೈತ್ರಿ ನ್ಯೂಸಿಂದನೇ ಆಹ್ವಾನ ಮಾಡಿರ್ತಾರೆ. ಎಲ್ಲರೂ ಊಟ ಮಾಡ್ಕೊಂಡು ಹೋಗಿ ಒಳ್ಳೆ ಟಗರು ಮರಿಗಳನ್ನೇ ತಂದಿರ್ತಾರೆ. ನಿಮಗೆ ಬಕ್ರೀದ್ ದಿವಸ ಮತ್ತಷ್ಟು ಮಾಹಿತಿಯನ್ನು ಕೊಡ್ತೀವಿ. ಧನ್ಯವಾದಗಳು. ಕನ್ನಡ ಮೈತ್ರಿ ನ್ಯೂಸ್.